ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡುವ ಕಳಸಕ್ಕೆ ನಾವು ತಿಳಿಸುವ ಹಾಗೆ ಈ ಎರಡು ವಸ್ತುಗಳನ್ನು ತಪ್ಪದೆ ಖಂಡಿತವಾಗಿಯೂ ಮರೆಯದೆ ಹಾಕಲೇಬೇಕು. ಇದರಿಂದ ಮಹಾಲಕ್ಷ್ಮಿ ಮನೆಯಲ್ಲಿ ಪ್ರಸನ್ನಳಾಗುತ್ತಾಳೆ. ಮಾಡಿದ ಪೂಜೆ ಪುನಸ್ಕಾರಗಳು ಮತ್ತು ಕೊಟ್ಟ ನೈವೇದ್ಯ ಎಲ್ಲವನ್ನು ಸ್ವೀಕರಿಸಿ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಗೆ ಖಂಡಿತವಾಗಿಯೂ ಆಗುತ್ತದೆ. ಯಾವೆಲ್ಲ ವಸ್ತುಗಳನ್ನು ಸೇರಿಸಬೇಕು ಅಂತ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಅಪ್ ಮಾಡಿ. ನಿಮ್ಮ ಜೀವನದ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಸಂಪರ್ಕಿಸಿ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಮಹಿಳೆಯರಿಗೆ, ಮಕ್ಕಳಿಗೆ, ಕುಟುಂಬದವರಿಗೆ ಸಂತಸ ಸಡಗರ. ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ನೆರೆಹೊರೆಯ ಮುತ್ತೈದೆ ಹೆಂಗಸರನ್ನು ಕರೆದು ಬಾಗಿನ ಕೊಡುವುದು, ಅರಿಶಿಣ ಕುಂಕುಮ ಕೊಡುವುದು ಇದೆಲ್ಲವೂ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಒಂದು ವಾಡಿಕೆ ಆಗಿರುತ್ತೆ. ಮನೆಯಲ್ಲಿ ಲಕ್ಷ್ಮೀ ತಾಯಿ ಸದಾ ನೆಲೆಸಲಿ ಎಂಬುದು ಇದರ ಸಂಕೇತವಾಗಿರುತ್ತೆ. ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡುವ ದಿವಸ ಅಂದರೆ ಹಿಂದಿನ ದಿವಸ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಅನ್ನೋದಾದರೆ, ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡುವ ಕಳಸಕ್ಕೆ ಮೊದಲು ಜೀವಕಳೆ ಬರುವ ಹಾಗೆ ನೋಡಿಕೊಳ್ಳಬೇಕು. ಅದಕ್ಕೆ ಏನು ಮಾಡಬೇಕು, ಕಳಸವನ್ನು ಹುಣಸೆ ಹಣ್ಣಿನಿಂದ ಚೆನ್ನಾಗಿ ತಿಕ್ಕಿ ತೊಳೆದು ಎಲ್ಲ ರೀತಿಯಾದಂತಹ ಮೈಲಿಗೆಯನ್ನು ಮೊದಲು ಕಳೆದು ಹಾಕಬೇಕು. ಅದಾದ ಮೇಲೆ ಅರಿಶಿಣವನ್ನು ನೀರಿನಲ್ಲಿ ಕಲಸಿಕೊಂಡು ಕಳಸದ ಸುತ್ತ ಹಚ್ಚಬೇಕು. ಮಧ್ಯಭಾಗದಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕುಂಕುಮದ ನೀರಿನಿಂದ ಎದ್ದು ಕಾಣುವ ಹಾಗೆ ಬರೆದುಕೊಳ್ಳಬೇಕು. ಮರುದಿನ ಬೆಳಗ್ಗೆ ಕಳಸ ಪ್ರತಿಷ್ಠಾಪನೆ ಮಾಡುವ ನಿಗದಿತ ಸಮಯ ಅಂತ ಇರುತ್ತೆ. ಆ ಸಮಯದಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು. ಯಾವ ಸಮಯ ಅಂತ ಶೇಷಗಿರಿ ಭಟ್ ಗುರುಗಳಿಗೆ ಒಂದೇ ಒಂದು ಫೋನ್ ಕರೆ ಮಾಡಿ ಹೇಳಿ ಖಂಡಿತವಾಗಿಯೂ ಕಳಸ ಪ್ರತಿಷ್ಠಾಪನೆ ಮಾಡುವ ಸಮಯವನ್ನು ತಿಳಿಸುತ್ತಾರೆ. ಇನ್ನು ಕಳಸದ ಒಳಗೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅಂತ ನೋಡುವುದಾದರೆ, 3 ಕವಡೆಗಳು, ಪುಟ್ಟದಾದ 3 ಕವಡೆಗಳನ್ನು ಹಾಕಬೇಕು ಮತ್ತು 5 ರೂಪಾಯಿ ಅಥವಾ 1 ರೂಪಾಯಿ ನಾಣ್ಯವನ್ನು 21 ಹಾಕಬೇಕು. ಅದಾದ ಮೇಲೆ ಕಳಸವನ್ನು ಅಕ್ಕಿಯ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಒಂದು ತಟ್ಟೆ ಮೇಲೆ ಅಕ್ಕಿ ಇಟ್ಟು ಅದರ ಮೇಲೆ ಕಳಸವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು. ಇನ್ನು ಮಹಾಲಕ್ಷ್ಮಿ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅನ್ನುವುದಾದರೆ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ನೀವು ಪ್ರತಿಷ್ಠಾಪಿಸಬೇಕಾಗುತ್ತೆ.